ಕಾರ್ಯಾಚರಣೆ ನಡೀತಾ ಇದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ, ನೇರ ಪ್ರಸಾರದ ದೃಶ್ಯ. ಅರಣ್ಯ ಇಲಾಖೆ ಸಿಬ್ಬಂದಿಗಳು ಆನೆಯನ್ನ ಮೇಲಕ್ಕೆತ್ತುತ್ತಾ ಇದ್ದಾರೆ. ಹೈಡ್ರಾಲಿಕ್ ಕ್ರೇನ್ ಮೂಲಕ ಆನೆಯನ್ನ ಮೇಲಕ್ಕೆತ್ತುವ ಕಾರ್ಯ ನಡೀತಾ ಇದೆ. ಈಗಾಗಲೇ ಅರವಳಿಕೆ ಮದ್ದನ್ನ ಕೊಡಲಾಗಿತ್ತು. ಅರವಳಿಕೆ ಮದ್ದು ಕೊಟ್ಟ ನಂತರ ಆನೆ ಆ ಶಿವನ ಸಮುದ್ರ ನಾಲೆಯಲ್ಲಿ ಕುಸಿದು ಬಿದ್ದಿತ್ತು. ಈಗಾಗಲೇ ಆನೆಯನ್ನ ಮೇಲಕ್ಕೆತ್ತಿ ಆ ಹೈಡ್ರಾಲಿಕ್ ಕ್ರೇನ್ಗೆ ಇಡಲಾಗಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈ ಕಾರ್ಯಾಚರಣೆ ಮುಕ್ತಾಯ ಆಗುತ್ತೆ. ಬೆಳಗ್ಗೆಯಿಂದ ನಿರಂತರವಾಗಿ ಕಾರ್ಯಾಚರಣೆ ಮಾಡ್ತಾ ಇದ್ದಂತ ಅರಣ್ಯ ಇಲಾಖೆ ಸಿಬ್ಬಂದಿಗಳು ಹರಸಾಹಸ ಪಡ್ತಾ ಇದ್ರು ಆನೆಯನ್ನ ಮೇಲಕ್ಕೆತ್ತಬೇಕು ಅಂದ್ರೆ. ಆ ಕಡೆಯಿಂದ ಈ ಕಡೆ ಓಡಾಡ್ತಿದ್ದಂತ ಆನೆ ಅರಣ್ಯ ಇಲಾಖೆ ಸಿಬ್ಬಂದಿಯ ಮೇಲಕ್ಕೆತ್ತುವ ಕಾರ್ಯಾಚರಣೆಗೆ ಸಪೋರ್ಟ್ ಮಾಡ್ತಾ ಇರಲಿಲ್ಲ. ಆ ಹಿನ್ನೆಲೆ ಈಗಾಗಲೇ 2 ಅರವಳಿಕೆ ಮದ್ದನ್ನ ಕೊಟ್ಟು ಮೇಲಕ್ಕೆತ್ತುವ ಕಾರ್ಯಾಚರಣೆ ನಡೀತಾ ಇರೋದು. ಅರಣ್ಯ ಇಲಾಖೆ ಸಿಬ್ಬಂದಿಗಳು ಹೈಡ್ರಾಲಿಕ್ ಕ್ರೇನ್ಗೆ ಆನೆಯನ್ನು ಶಿಫ್ಟ್ ಮಾಡಿದ್ದಾರೆ. ಈ ನಾಲೆಯಿಂದ ಮೇಲಕ್ಕೆತ್ತುವ ಕಾರ್ಯ ಮಾತ್ರ ಬಾಕಿ ಇರೋದು. ಕಳೆದ 2 ದಿನದ ಹಿಂದೆ ನಾಲೆಗೆ ಬಿದ್ದಿದ್ದಂತ ಮರಿ ಆನೆ ಒದ್ದಾಟ ಮಾಡ್ತಾ ಇತ್ತು. ತಿನ್ನೋದಕ್ಕೆ ಕೂಡ ಏನು ಇರಲಿಲ್ಲ. ಕಾರ್ಯಾಚರಣೆ ಮಾಡ್ತಾ ಇದ್ದಂತ ಸಂದರ್ಭದಲ್ಲಿ ತಿನ್ನೋದಕ್ಕೂ ಕೂಡ ಆಹಾರವನ್ನ ಅರಣ್ಯ ಇಲಾಖೆ ಅಧಿಕಾರಿಗಳು ಹಾಕ್ತಾ ಇದ್ರು. ಈಗ ಆನೆಯನ್ನ ಮೇಲಕ್ಕೆತ್ತಿ ಆ ಕಾರ್ಯಾಚರಣೆ ಮುಕ್ತಾಯ ಮಾಡಲಾಗುತ್ತೆ. ಜೊತೆಗೆ ಆನೆಯ ಆರೋಗ್ಯ ಸ್ಥಿತಿಯನ್ನ ಕೂಡ ಈಗಾಗಲೇ ವೈದ್ಯಾಧಿಕಾರಿಗಳು ಒಂದ್ಸಲ ಗಮನಿಸಿದ್ದಾರೆ. ಆನೆಯ ತುದಿಯ ಅಂದ್ರೆ ಸೊಂಡಿಲಿನ ತುದಿ ಭಾಗ ಬಿಳಿ ಬಣ್ಣಕ್ಕೆ ತಿರುಗಿತ್ತು. ಹಾಗಾಗಿ ಫಂಗಸ್ ಆಗಿರುವಂತ ಸಾಧ್ಯತೆ ದಟ್ಟವಾಗಿತ್ತು. ವೈದ್ಯಾಧಿಕಾರಿಗಳು ಈಗಾಗಲೇ ಪರೀಕ್ಷೆ ಮಾಡಿದ್ದಾರೆ. ಈಗ ಮೇಲಕ್ಕೆತ್ತಿದ ಬಳಿಕ ಕೂಡ ಮತ್ತೊಮ್ಮೆ ಆನೆಯ ಆರೋಗ್ಯವನ್ನ ಪರೀಕ್ಷೆ ಮಾಡಲಾಗುತ್ತೆ. ಯಾಕಂದ್ರೆ 2 ದಿನದಿಂದ ಸಂಪೂರ್ಣವಾಗಿ ಆನೆ ನೀರಲ್ಲೇ ಇದ್ದಿದ್ರಿಂದ ಅದರ ಆರೋಗ್ಯಕ್ಕೂ ಕೂಡ ಸಮಸ್ಯೆ ಆಗಿರುವಂತ ಸಾಧ್ಯತೆ ಇರುತ್ತೆ. ಜೊತೆಗೆ 2 ದಿನದಿಂದ ಯಾವುದೇ ರೀತಿಯಂತ ಆಹಾರ ಸಿಗ್ತಾ ಇರಲಿಲ್ಲ ಆನೆಗೆ. ಹಾಗಾಗಿ ಸಾಕಷ್ಟು ಬಳಲಿತ್ತು ಆನೆ. ಈಗ ಕಾರ್ಯಾಚರಣೆ ಮಾಡುವ ಮೂಲಕ ಮರಿಯಾನೆಯನ್ನ ಮೇಲಕ್ಕೆತ್ತುವಂತಹ ಕಾರ್ಯ ನಡೀತಾ ಇದೆ. ಶಿವನ ಸಮುದ್ರ ನಾಲೆಯಲ್ಲಿ ನಡೀತಾ ಇರುವಂತಹ ಕಾರ್ಯಾಚರಣೆ ಇದು. ನೀರು ಕುಡಿಯೋದಕ್ಕೆ ಅಂತ ಬಂದಿದ್ದ ಮರಿಯಾನೆ ಕಾಲ್ಚಾರಿ ಕೆಳಗೆ ಬಿದ್ದಿತ್ತು. ಎಷ್ಟೇ ಮೇಲ್ ಬರೋದಕ್ಕೆ ಪ್ರಯತ್ನ ಪಟ್ಟರು ಆಗ್ತಾ ಇರಲಿಲ್ಲ. ಇವತ್ತು ಬೆಳಗ್ಗೆಯಿಂದ ನಿರಂತರವಾಗಿ ಕಾರ್ಯಾಚರಣೆ ಮಾಡಿ ಈಗ ಆನೆ ಕುಸಿದು ಬಿದ್ದಿದೆ. ಅರವಳಿಕೆ ಮದ್ದು ಕೊಟ್ಟಿರೋದ್ರಿಂದ ಕ್ರೇನ್ ಮೂಲಕ ಮೇಲಕ್ಕೆತ್ತುವಂತಹ ಕಾರ್ಯ ನಡೀತಾ ಇರೋದು. ಕಾಡಾನೆಯನ್ನ ಮೇಲಕ್ಕೆತ್ತೋದಕ್ಕೆ 20ಕ್ಕೂ ಹೆಚ್ಚು ಸಿಬ್ಬಂದಿಗಳು ಹರಸಾಹಸ ಪಟ್ಟಿರೋದು. ಅರವಳಿಕೆ ಕೊಟ್ಟ ಬಳಿಕ ಪ್ರಜ್ಞೆ ತಪ್ಪಿ ಬಿದ್ದಿತ್ತು ಆನೆ. ಆ ಆನೆಯನ್ನ ತೆಗೆದು ಹೈಡ್ರಾಲಿಕ್ ಕ್ರೇನ್ ಮೇಲೆ ಇಟ್ಟಿದ್ದಾರೆ. ಈಗ ಮೇಲಕ್ಕೆತ್ತುವಂತ ಕಾರ್ಯ ನಡೀತಾ ಇದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈ ಕಾರ್ಯಾಚರಣೆ ಮುಕ್ತಾಯ ಆಗುತ್ತೆ. ಶಿವನ ಸಮುದ್ರ ನಾಲೆಗೆ ಬಿದ್ದಿದ್ದ ಮರಿಯಾನೆಯನ್ನ ರಕ್ಷಣೆ ಮಾಡ್ತಾ ಇರುವಂತ ಕಾರ್ಯಾಚರಣೆ ಇದು. ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕಿನ ಶಿವನ ಸಮುದ್ರ ನಾಲೆ 2ನೇ ಅರವಳಿಕೆ ಚುಚ್ಚುಮದ್ದು ನೀಡಿದ ಬಳಿಕ ಕಾಡಾನೆ ಪ್ರಜ್ಞೆ ತಪ್ಪಿತ್ತು. ಅದಾದ ಬಳಿಕ ಈಗ ಕ್ರೇನ್ ಮೂಲಕ ಅದನ್ನ ಮೇಲಕ್ಕೆತ್ತಲಾಗ್ತಿದೆ. ನಾವೀಗ ನೇರ ಪ್ರಸಾರದ ದೃಶ್ಯ ನೋಡ್ತಾ ಇದ್ದೀವಿ. ಶಿವನ ಸಮುದ್ರ ನಾಲೆಯಿಂದ ಮೇಲಕ್ಕೆತ್ತುತ್ತಾ ಇರುವಂತ ದೃಶ್ಯ. ಆ ಟೇಪ್ಗಳಿಂದ ಆನೆಯನ್ನ ಕಟ್ಟಿ ಹೈಡ್ರಾಲಿಕ್ ಕ್ರೇನ್ ಮೂಲಕ ಮೇಲಕ್ಕೆ ತರಲಾಗ್ತಿದೆ. 2 ದಿನದಿಂದ ನಾಲೆಯಲ್ಲೇ ಒದ್ದಾಡ್ತಾ ಇದ್ದಂತ ಮರಿ ಆನೆ ಕೊನೆಗೂ ಕೂಡ ಸೇಫ್ ಆಗಿ ಮೇಲಕ್ಕೆ ಬರ್ತಾ ಇದೆ. 20ಕ್ಕೂ ಹೆಚ್ಚು ಅರಣ್ಯ ಇಲಾಖೆ ಸಿಬ್ಬಂದಿಗಳು ಹರಸಾಹಸ ಪಟ್ಟು ಮರಿ ಆನೆಯ ರಕ್ಷಣಾ ಕಾರ್ಯಾಚರಣೆ ಮಾಡಿರೋದು. ಕೊನೆಗೂ ರಕ್ಷಣಾ ಕಾರ್ಯಾಚರಣೆ ಮುಕ್ತಾಯವಾಗ್ತಿದೆ. ನೋಡ್ತಾ ಇದ್ದೀವಿ ನಾವು ದೃಶ್ಯದಲ್ಲಿ ಯಾವ ರೀತಿಯಾಗಿ ಹೈಡ್ರಾಲಿಕ್ ಕ್ರೇನ್ ಅನ್ನ ಬಳಸಿ ಮರಿಯಾನೆಯನ್ನ ರಕ್ಷಣೆ ಮಾಡಲಾಯಿತು ಅಂತ. 2 ಅರವಳಿಕೆ ಚುಚ್ಚುಮದ್ದನ್ನ ಕೊಡಲಾಗಿತ್ತು. ಶಿವನ ಸಮುದ್ರ ನಾಲೆಯಿಂದ ಮೇಲಕ್ಕೆತ್ತಿ ಮರಿಯಾನೆಯನ್ನ ರಕ್ಷಣೆ ಮಾಡ್ತಾ ಇರೋದು. ಅಲ್ಲೇ ಪಕ್ಕದಲ್ಲಿರುವಂತಹ ಲಾರಿಗೆ ಮರಿಯಾನೆಯನ್ನ ಸಾಗಿಸ್ತಾ ಇದ್ದಾರೆ.
ಇದಾದ ಬಳಿಕ ಆರೋಗ್ಯ ತಪಾಸಣೆ ಮಾಡಲಾಗುತ್ತೆ ಆನೆದು. 2 ದಿನದಿಂದ ನೀರಲ್ಲೇ ಇದ್ದಿದ್ರಿಂದ ಆರೋಗ್ಯ ಸಮಸ್ಯೆ ಕೂಡ ಉಂಟಾಗಿರುವಂತ ಸಾಧ್ಯತೆ. ಮೇಲಕ್ಕೆತ್ತುವ ಕಾರ್ಯಾಚರಣೆ ಮುಕ್ತಾಯ ಆಗಿದ್ದು ಯಶಸ್ವಿಯಾಗಿ ಮರಿ ಆನೆಯನ್ನ ಮೇಲಕ್ಕೆ ತರಲಾಗಿದೆ. 20ಕ್ಕೂ ಹೆಚ್ಚು ಸಿಬ್ಬಂದಿಗಳು ಹರಸಾಹಸಪಟ್ಟು ಆನೆಯನ್ನು ರಕ್ಷಣೆ ಮಾಡಿರೋದು. ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕಿನ ಶಿವನಸಮುದ್ರ ನಾಲೆಯಿಂದ ಮರಿ ಆನೆಯನ್ನ ಮೇಲಕ್ಕೆತ್ತಲಾಗಿದೆ. ಯಾವ ರೀತಿ ಕಾರ್ಯಾಚರಣೆ ನಡೀತು ಅನ್ನುವ ದೃಶ್ಯವನ್ನ ಗಮನಿಸ್ತಾ ಇದ್ದೀವಿ. ನಾಲೆಯಲ್ಲಿದ್ದಂತ ನೀರನ್ನ ಮೊದಲಿಗೆ ಕಡಿಮೆ ಮಾಡಲಾಯಿತು. ಅದಾದ ಬಳಿಕ ಆನೆಗೆ ಆಹಾರ ಕೊಡಲಾಯಿತು. ಈಗ ಆನೆಯನ್ನ ಮೇಲಕ್ಕೆತ್ತಿ ಆರೋಗ್ಯ ತಪಾಸಣೆ ಕರ್ಕೊಂಡು ಹೋಗ್ತಿದ್ದಾರೆ. ನಾಲೆಯಲ್ಲಿ ನೀರಿನ ಪ್ರಮಾಣ ಹೆಚ್ಚಾಗಿದ್ದರಿಂದ ರಕ್ಷಣಾ ಕಾರ್ಯಾಚರಣೆಗೆ ತೊಡಕಾಗಿತ್ತು. ಹಾಗಾಗಿ ಮೊದಲಿಗೆ ನೀರನ್ನ ಕಡಿಮೆ ಮಾಡಿಕೊಂಡ್ರು. ನೀರನ್ನ ಕಡಿಮೆ ಮಾಡಿದ ಬಳಿಕ ಆನೆಗೊಂದಿಷ್ಟು ಆಹಾರ ಕೊಡಲಾಯಿತು. ಯಾಕಂದ್ರೆ 2 ದಿನದಿಂದ ಆಹಾರ ಇಲ್ಲದೆ ಆನೆ ಕೂಡ ಸಾಕಷ್ಟು ಸುಸ್ತಾಗಿತ್ತು. ಅದಾದ ಬಳಿಕ ಆನೆ ಆ ಕಡೆ ಈ ಕಡೆ ಓಡಾಡ್ತಿದ್ರಿಂದ ಮೇಲಕ್ಕೆತ್ತುವುದಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ತಜ್ಞ ವೈದ್ಯಾಧಿಕಾರಿಗಳ ನೆರವಿನಿಂದ ಅರವಳಿಕೆ ಚುಚ್ಚುಮದ್ದನ್ನ ಕೊಟ್ಟು ಹೈಡ್ರಾಲಿಕ್ ಕ್ರೇನ್ ಅನ್ನ ತರಿಸಿ ಆ ಹೈಡ್ರಾಲಿಕ್ ಕ್ರೇನ್ ಮೂಲಕ ಆನೆಯನ್ನ ಮೇಲಕ್ಕೆತ್ತಲಾಗಿದೆ. ಈಗ ಆನೆಯನ್ನ ಶಿವನಸಮುದ್ರ ನಾಲೆಯಿಂದ ಆರೋಗ್ಯ ತಪಾಸಣೆ ಮಾಡೋದಕ್ಕೆ ತೆಗೆದುಕೊಂಡು ಹೋಗ್ತಾ ಇರೋದು. ಅರಣ್ಯ ಇಲಾಖೆ ಸಿಬ್ಬಂದಿಗಳಿದ್ದಾರೆ, ವೈದ್ಯಾಧಿಕಾರಿಗಳಿದ್ದಾರೆ, ಸ್ಥಳೀಯರಿದ್ದಾರೆ. ಕೊನೆಗೂ ಯಶಸ್ವಿಯಾಗಿ ಮರಿ ಆನೆಯನ್ನ ರಕ್ಷಣೆ ಮಾಡಲಾಗಿದೆ. ಈಗ ಆನೆಯ ಆರೋಗ್ಯದಲ್ಲಿ ಏನಾದರೂ ಸಮಸ್ಯೆ ಇದೆಯಾ ಇದನ್ನು ನೋಡಬೇಕಾಗಿದೆ. ಈಗಾಗಲೇ ವೈದ್ಯಾಧಿಕಾರಿಗಳು ಒಂದ್ಸಲ ಪರಿಶೀಲನೆ ಮಾಡಿದ್ದಾರೆ. ಯಾಕಂದ್ರೆ ಆನೆಯ ಸೊಂಡಿಲು ಬಿಳಿ ಭಾಗಕ್ಕೆ ತಿರುಗಿತ್ತು, ಫಂಗಸ್ ಆಗಿದ್ದಂತ ಸಾಧ್ಯತೆ ಇತ್ತು. ಸೊ ಈ ಫಂಗಸ್ ಆಗಿದ್ರೆ ಅದಕ್ಕೆ ಏನ್ ಚಿಕಿತ್ಸೆ ಕೊಡಬೇಕು? ಅರಣ್ಯ ಇಲಾಖೆ ಸಿಬ್ಬಂದಿಗಳು ಮರಿ ಆನೆಯನ್ನ ಶಿಫ್ಟ್ ಮಾಡ್ತಾ ಇರೋದು. ನಿರಂತರ ಕಾರ್ಯಾಚರಣೆ ನಡೆಸಿ ಕೊನೆಗೂ ಕೂಡ ಮರಿ ಆನೆಯನ್ನ ರಕ್ಷಣೆ ಮಾಡಲಾಗಿದೆ. ನೀರು ಕುಡಿಯೋದಕ್ಕೆ ಬಂದಿದ್ದಂತ ಮರಿ ಆನೆ ನಾಲೆಗೆ ಬಿದ್ದಿತ್ತು. ಅರಣ್ಯ ಇಲಾಖೆ ಸಿಬ್ಬಂದಿಗಳು ಯಶಸ್ವಿಯಾಗಿ ಕಾರ್ಯಾಚರಣೆ ಮಾಡಿದ್ದಾರೆ. ಅರವಳಿಕೆ ಚುಚ್ಚುಮದ್ದು ನೀಡಿದ ಬಳಿಕ ಟೇಪ್ ಮೂಲಕ ಆನೆಯ ಕೈಕಾಲುಗಳಿಗೆ ಆ ಟೇಪ್ ಅನ್ನ ಕಟ್ಟಿ ಅದನ್ನ ಹೈಡ್ರಾಲಿಕ್ ಕ್ರೇನ್ಗೆ ಶಿಫ್ಟ್ ಮಾಡಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.